ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ದೇವರ ವಾಕ್ಯವನ್ನು ಆಲಿಸಲು, ಆ ವಾಕ್ಯವನ್ನು ಧ್ಯಾನಿಸಲು ಸ್ವರ್ಗದ ದೇವರು ಕೊಟ್ಟ ಈ ಒಳ್ಳೆಯ ಸಮಯಕ್ಕಾಗಿ, ಆರೋಗ್ಯಕ್ಕಾಗಿ, ಅವಕಾಶಗಳಿಗಾಗಿ ಪ್ರಭುವಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ದಿನ ನಿಮಗಾಗಿ ಪ್ರಾರ್ಥಿಸುವಾಗ ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ನಿಯೋಗವನ್ನು ಸಮರ್ಪಿಸಿದ ಹಾಗೂ ತಮ್ಮ ತಮ್ಮ ಪವಿತ್ರ ಗ್ರಂಥದಲ್ಲಿ ನಿಯೋಗವನ್ನು ಬರೆದು ಇಟ್ಟು ಪ್ರಾರ್ಥಿಸುತ್ತಿರುವ ಅನೇಕ ಭಕ್ತ ವೃಂದವಿದೆ. SLC ಎಕ್ಸಾಮ್ ಬರೆಯುತ್ತಿರುವ ಮಕ್ಕಳು, ಅನೇಕ ರೋಗದಿಂದ ನರಳಾಡುತ್ತಿರುವವರು, ವಿಶೇಷವಾಗಿ ಡಿಸ್ಕ್ ಪ್ರಾಬ್ಲಮ್, ಹೃದಯ ಸಂಬಂಧಿ ಕಾಯಿಲೆಗಳು, ಇವರೆಲ್ಲರ ನಿಯೋಗಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರಭುವೇ, ನಿಮ್ಮ ವಾಕ್ಯವನ್ನು ಪ್ರತಿನಿತ್ಯ ಆಲಿಸುವಾಗ ಆ ವಾಕ್ಯ ನಮ್ಮ ಜೀವನದಲ್ಲಿ ಅತಿ ದೊಡ್ಡ ಸೌಖ್ಯವು, ಅದ್ಭುತಗಳು, ಸೂಚಕ ಕಾರ್ಯಗಳು ಸಂಭವಿಸಲಿ. ಈ ವಾಕ್ಯ ನಮ್ಮಲ್ಲಿ ಕಾರ್ಯರೂಪಕ್ಕೆ ಬರುವಾಗ ಆ ವಾಕ್ಯ ಆಲಿಸುವ ಒಬ್ಬೊಬ್ಬರಿಗೆ ವಾಕ್ಯದ ಅನುಗ್ರಹ ಲಭಿಸಲಿ. ಪವಿತ್ರಾತ್ಮರು ಸಹಾಯ ಮಾಡಲಿ ಎಂದು ಪ್ರಾರ್ಥಿಸುತ್ತೇವೆ. ಇಂದಿನ ದೇವರ ವಾಕ್ಯ ಮಾರ್ಕನ್ನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 32ರಿಂದ 35ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ತರುವಾಯ ಅವರೆಲ್ಲರೂ ಗೆತ್ಸಮನೆ ಎಂಬ ತೋಪಿಗೆ ಬಂದರು. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ನಾನು ಪ್ರಾರ್ಥನೆ ಮಾಡಿ ಬರುವವರೆಗೂ ನೀವು ಇಲ್ಲೇ ಕುಳಿತಿರಿ ಎಂದು ಹೇಳಿ ಪೇತ್ರ, ಯಾಕೋಬ ಮತ್ತು ಯೋವಾನರನ್ನು ಮಾತ್ರ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಮುಂದಕ್ಕೆ ಹೋದರು. ಅಲ್ಲಿ ಅತೀವ ದುಃಖದಿಂದ ಚಿಂತಾಕ್ರಾಂತರಾಗಿ, ನನ್ನ ಮನೋವೇದನೆ ಪ್ರಾಣ ಹಿಂಡುವಷ್ಟು ತೀವ್ರವಾಗಿದೆ, ನೀವು ಇಲ್ಲೇ ಇದ್ದು ಎಚ್ಚರವಾಗಿರಿ ಎಂದರು. ಅನಂತರ ಅಲ್ಲಿಂದ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ನೆಲಕ್ಕೆ ಕುಸಿದು ಪ್ರಾರ್ಥಿಸುತ್ತಾ, ಸಾಧ್ಯವಾದರೆ ಈ ವಿಷಮಗಳಿಗೆಯೂ ನನ್ನಿಂದ ದೂರವಾಗಲಿ ಎಂದು ದೇವರನ್ನು ಭಿನ್ನಯಿಸಿದರು. ಗೆತ್ಸಮನೆ ತೋಪಿನಲ್ಲಿ ಪ್ರಾರ್ಥನೆಯಾಗಿದೆ ನಾವು ಇಂದು ಆಲಿಸಿದ ವಾಕ್ಯ. ಯೇಸು ಸ್ವಾಮಿ ಮಾಡಿದ ದುಃಖದ ಪ್ರಾರ್ಥನೆಯಾಗಿದೆ ಇದು. ಸ್ವಾಮಿ ಹೇಳುತ್ತಾರೆ, ನನ್ನ ಮನೋವೇದನೆ ಪ್ರಾಣವಿಂಡುವಷ್ಟು ತೀವ್ರವಾಗಿದೆ. ಯೇಸು ಸ್ವಾಮಿ ಪ್ರಾರ್ಥಿಸಿದ್ದು ನೆಲಕ್ಕೆ ಕುಸಿದು ಮೊಣಕಾಲೂರಿ. ಪ್ರಿಯರೇ, ನೋವಿನಲ್ಲಿ, ಸಮಸ್ಯೆಯಿಂದ, ಬೆದರಿಕೆಯಿಂದ, ರೋಗದಿಂದ, ಒಬ್ಬಂಟಿತನದಿಂದ ಹಾದು ಹೋಗುವಾಗ ನಿಮ್ಮ ಕೈಯಲ್ಲಿ ಪ್ರಾರ್ಥಿಸಲು ಸಾಧ್ಯವಾಗುತ್ತಿದೆಯೇ? ದೇವರ ವಾಕ್ಯದಲ್ಲಿ ನಿಮ್ಮನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೀರಾ? ಹಾಗಾದರೆ ನಾನು ಒಂದು ವಿಷಯವನ್ನು ಹೇಳಲೇ? ಗೆತ್ಸಮನೆಯಲ್ಲಿ ಪ್ರಾರ್ಥಿಸಿದ ಯೇಸು ಸ್ವಾಮಿ ಶಿಷ್ಯರು ನೋಡಿದರು, ಲೋಕವೆಲ್ಲ ನೋಡಿತು. ಪ್ರಾರ್ಥಿಸಿದ ಯೇಸು ಸ್ವಾಮಿ ಶಿಲುಬೆ ಮರಣದ ನಂತರ ಲೋಕ ನೋಡಿತು ಪುನರುತ್ಥಾನವಾಗಿದೆ. ನೀವು ಇಂದು ಸಮಸ್ಯೆಗಳಿಂದ, ಸಂಕಟದಲ್ಲಿ, ರೋಗದಲ್ಲಿ ಹಾದು ಹೋಗುವಾಗ ಈ ಸಮಯದಲ್ಲಿ ತುಂಬಾ ಪ್ರಾರ್ಥಿಸುವ ಒಬ್ಬ ವ್ಯಕ್ತಿನ, ಇದರ ನಂತರ ನಿಮ್ಮನ್ನು ಕಾಯುತ್ತಿರುವ ಒಂದು ಪುನರುತ್ಥಾನವಿದೆ. ಈ ಸಮಸ್ಯೆ ಇಂದು ಮುಗಿದು ನಿಮಗೆ ಪುನರುತ್ಥಾನ ಇದೆ. ಹೀಗೆ ಮನೋವೇದನೆ ಅನುಭವಿಸುವಾಗ ನಮಗೆ ಪ್ರಾರ್ಥಿಸಲು ಕಷ್ಟ. ಯಾಕಾಗಿ ಪ್ರಾರ್ಥಿಸುವುದು ಎಂದು ಯೋಚಿಸುತ್ತೇವೆ. ನಮ್ಮ ಮನಸ್ಸು ಕುಗ್ಗಿ ಹೋಗುತ್ತದೆ. ಪ್ರಾರ್ಥಿಸಲು ಸಾಧ್ಯವಾಗದೆ ಒಂದು ಅವಸ್ಥೆಯಾಗಿತ್ತು ಯೇಸು ಸ್ವಾಮಿ ಪ್ರಾರ್ಥಿಸಿದ್ದು. ಲೋಕ ನೋಡಿದ್ದು ಆ ಪುನರುತ್ಥಾನದಲ್ಲಿ ಆಗಿದೆ. ಪ್ರಿಯರೇ, ಇದು ನಮಗೆ ನೀಡುವ ಅತಿ ದೊಡ್ಡ ಆತ್ಮೀಯ ಶಕ್ತಿಯಾಗಿದೆ. ಈ ಸಮಸ್ಯೆಯ, ಈ ಸಂಕಟದ, ಈ ರೋಗದ ಅವಸ್ಥೆಯಲ್ಲಿ ಬದಲಾಗಿ ಒಂದು ಪುನರುತ್ಥಾನವಿದೆ. ನಮ್ಮ ಜೀವನದಲ್ಲಿ ಇದು ಯಾವುದೇ ಒಂದು ಬಲಹೀನ ಅವಸ್ಥೆಯಾಗಿರಲಿ, ನೀನು ಪ್ರಾರ್ಥಿಸುವ, ದೇವರನ್ನು ಆಶ್ರಯಿಸುವ ವ್ಯಕ್ತಿಯಾಗಿದ್ದರೂ ಒಂದು ಸೋಲು ಅಲ್ಲ, ಒಂದು ಗೆಲುವು ನಮ್ಮನ್ನು ಕಾಯುತ್ತಿದೆ. ಹಾಲೆಲೂಯ. ಹಾಗೆ ಇದ್ದರೆ ನಾವು ಇಂದು ಆಲಿಸಿದ ವಾಕ್ಯದೊಂದಿಗೆ ಪ್ರಾರ್ಥಿಸುವ, ಯಾವುದೇ ಅವಸ್ಥೆಯಲ್ಲಿ ಆಗಿದ್ದರೂ, ಪ್ರಾರ್ಥನೆ ಮಾಡಲು ಸಾಧ್ಯವಿಲ್ಲದ ಒಂದು ಅವಸ್ಥೆಯಾದರೂ ಯೇಸುವೆ ಎಂದು ಕರೆ. ಈ ಸಮಸ್ಯೆ ಎಲ್ಲ ಮಾಯವಾಗುತ್ತದೆ. ನೀನು ಜಯ ಹೊಂದುತ್ತೀಯ. ಯಾವುದೇ ಸಮಸ್ಯೆ ಇದ್ದರೂ ನೀ ಗೆಲ್ಲೇ ಗೆಲ್ಲುವೆ. ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯವನ್ನು ಆಲಿಸುವ ನೀವು, ವಾಕ್ಯವನ್ನು ಶೇರ್ ಮಾಡುವವರಾದ ನೀವೆಲ್ಲರೂ ಈ ಶುಶ್ರೂಷೆಯ ಭಾಗವಾಗಿದ್ದೀರಿ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೆನ್.